ನೋಡಿ ಹೆಂಗೆ ನೋಡ್ತದೆ ನೋಡಿ. ನನ್ನ ಮಕ್ಕಳ ನನ್ನ ವೀಡಿಯೋ ತೊಗೊತಾ ಇದ್ದೀರಾ? ಆಚೆ ಬಿಟ್ಟು ನೋಡಿ ತೋರಿಸ್ತೀನಿ ಅಂತ ಇದ್ದಾರೆ. ಹೊಸ ಮಂಚ. ಹಲೋ ವಯ್ಯು ಹಿಂಗೆ ನೋಡ್ತದೆ ನೋಡು. ಹೀರಾ ಮಲಿಕೊಂಡ್ಬಿಡ್ತು. ಆಯಿತು ಬಿಸಿಲಾಯಿತು, ನೀನು ತಣ್ಣಗೆ ಮಾಡಿಕೊಂಡು ಇವಾಗ ಹೋಗುತ್ತೆ. ಮಜಾ ಕೊಡ್ತಾಯಿದೆ ನಮಗೆ. ಅರ್ಚನಾ ಆಫ್ ಆಫ್ ರೋಡಿಂಗ್ ಚೆನ್ನಾಗೇ ಇದೆ. ಮ್ಯಾಗಿ ಎಲ್ಲ ಅಳ್ಳಾಡ್ತಾ ಇದೆಯಾ ಒಳಗಡೆ? ಬೆಳಗ್ಗೆ ತಿಂದಿದ್ದು ಮ್ಯಾಗಿ ಅಳ್ಳಾಡ್ತದೆ. ಫುಲ್ ಆಫ್ ರೋಡಿಂಗ್ ಗಾಯ್ಸ್. ವೇರ್ ಆನ್ ದ ವೇ ಟು ಕುಫ್ರಿ. ಇಲ್ಲಿ ವ್ಯೂ ಪಾಯಿಂಟ್ ಚೆನ್ನಾಗಿತ್ತು ಅಂತ ನಮ್ಮ ಡ್ರೈವರ್ ನಿಲ್ಸಿದ್ರು. ಯಾಕೆ ಸೊ ಒಂದು ಸ್ವಲ್ಪ ಫೋಟೋಸ್ ತಗೊಂಡ್ವಿ. ಸೊ ಕುಫ್ರಿನಲ್ಲಿ ಹಿಮಾಲಯನ್ ನ್ಯಾಷನಲ್ ಪಾರ್ಕ್ ಇದೆ, ತುಂಬ ಫೇಮಸ್ಸು. ಮತ್ತು ಅಡ್ವೆಂಚರ್ ಸ್ಪೋರ್ಟ್ಸ್ಗೆಲ್ಲ ತುಂಬ ಫೇಮಸ್ಸು. ಅಲ್ಲೂ ಕೂಡ ಸ್ನೋಫಾಲ್ ಇದ್ದರೆ ನಿಮಗೆ ಸ್ಕೀಯಿಂಗು ಮತ್ತು ಸ್ನೋ ಬೈಕು ಎಲ್ಲನೂ ಮಾಡ್ಬೋದು. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಸೊ ವ್ಯೂ ನೋಡಿ ಈ ಥರ ಇದೆ, ತೋರಿಸ್ತೀವಿ. ಈ ಕುದುರೆಗಳೆಲ್ಲ ಕಾಯ್ತಾ ಇರೋದು ನಮ್ಮನ್ನು ಮಹಶೂ ಪೀಕಿಗೆ ಕರ್ಕೊಂಡು ಹೋಗೋಕ್ಕೆ. ಇಲ್ಲಿ 2 ಆಪ್ಷನ್ ಇದೆ. ಒಂದು ಕುದುರೆಲಿ ಹೋಗ್ಬೋದು, ಇಲ್ಲ ಜಿಪ್ಸಿಲಿ ಹೋಗ್ಬೋದು. ನಮಗೊಂದು ಸಣ್ಣ ಸ್ಕ್ಯಾಮ್ ಆಯಿತು. ಆ ಸ್ಕ್ಯಾಮ್ ಏನು, ನಾವು ಜಿಪ್ಸಿಲಿ ಹೋದ್ವಾ ಇಲ್ಲ ಕುದುರೆಲಿ ಹೋದ್ವಾ, ಬನ್ನಿ ನೋಡೋಣ. भाई हम किधर किधर जाएंगे? आगे टॉप में सर एक मंदिर है, एक हाँ विलेज फार्म वगैरह, आलू फार्म है. 2 जगह तो बीच में रास्ते में एडवेंचर पड़ता है, वो करना होगा तो वो देख लेना. वो नहीं चाहिए. ನಾವು ಇಲ್ಲಿ ಕುಫ್ರಿಗೆ ಬಂದಿದ್ದೀವಿ. ಕುಫ್ರಿಯಿಂದ ಜಿಪ್ಸಿ ತೊಗೊಂಡಿದ್ವಿ. ಆ್ಯಕ್ಚುಲಿ ಜಿಪ್ಸಿ ಪ್ರೈಸ್ ಬಂದುಬಿಟ್ಟು ಒಬ್ಬರಿಗೆ 1200 ರೂಪಾಯಿ ಹೇಳ್ತಾರೆ. ಬಟ್ ನಾವು 1000 ರೂಪಾಯಿಗೆ ಬಾರ್ಗೇನ್ ಮಾಡಿದ್ವಿ. ಮಾದಿ ಪ್ರಿನ್ಸಿಪಲ್ ಏಮಿ ಡಿಸ್ಕೌಂಟ್ ಲೇದು. ಇಲ್ಲಿ 2 ಆಪ್ಷನ್ ಇದೆ ನಿಮಗೆ. ಒಂದು ಕುದುರೆ ಮೇಲೆ ಹೋಗ್ಬೋದು. ಸೊ ಕುದುರೆ ಮೇಲೆ ಹೋಗೋದು ಬಂದುಬಿಟ್ಟು 1000 ರೂಪೀಸ್ ಹೇಳ್ತಾರೆ. ಇದು ಬಂದುಬಿಟ್ಟು 1200 ರೂಪಾಯಿ ಹೇಳ್ತಾರೆ. ಸೊ ಇಲ್ಲಿ ಅವರು ಒಂದು 4 ಥರ ಪ್ಲೇಸ್ ತೋರಿಸ್ತಾರೆ. ಮತ್ತು ಟಾಪ್ ಒಂದು 11,500 ಫೀಟ್ ಟಾಪಲ್ಲಿ ಒಂದು ಹಿಮಾಲಯನ್ ವಿಲೇಜ್ ಇದೆಯಂತೆ. ಅಲ್ಲಿ ಕಲ್ಚರು ಅದನ್ನೆಲ್ಲ ನೋಡ್ಬೋದಂತೆ. ಸೊ ಅದಕ್ಕೋಸ್ಕರ ಆಯಿತು ಆಯಿತು ತೊಗೊಳ್ಳೋಣ ಅಂದ್ಬಿಟ್ಟು ನಾನು ಮತ್ತು ಅರ್ಚನಾ ಡಿಸೈಡ್ ಮಾಡಿ ಓಕೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಸೊ ಹೋಗ್ತಾ ಇದ್ದೀವಿ ಇವಾಗ. ಸೊ ಆನ್ ದ ವೇ ಏನೇನಿದೆ ಎಲ್ಲ ತೋರಿಸ್ತೀವಿ. ಲೆಟ್ಸ್ ಅರ್ಚನಾ ಆಫ್ ಆಫ್ ರೋಡಿಂಗ್ ಚೆನ್ನಾಗೇ ಇದೆ. ಮ್ಯಾಗಿ ಎಲ್ಲ ಅಳ್ಳಾಡ್ತಾ ಇದೆಯಾ ಒಳಗಡೆ? ಬೆಳಗ್ಗೆ ತಿಂದಿದ್ದು ಮ್ಯಾಗಿ ಅಳ್ಳಾಡ್ತದೆ. ಫುಲ್ ಆಫ್ ರೋಡಿಂಗ್ ಗಾಯ್ಸ್. ಇಲ್ಲಿ ಜಿಪ್ಸಿ ಅವ್ರು ತೊಗೊಂಬಂದು ಅವರನ್ನು ಬಿಟ್ಟರು, ಬಿಸಾಕಿದ್ರು. ಒಂದು ಅರ್ಧ ಗಂಟೆ ಸುತ್ತಾಕೊಂಬನ್ನಿ ಅಂತ ಹೇಳಿದ್ರು. ಸ್ವಲ್ಪ ಸ್ಕ್ಯಾಮ್ ಆಯಿತು. ನಾವಲ್ಲಿ ಹಿಮಾಲಯನ್ ವಿಲೇಜ್ ಕರ್ಕೊಂಡು ಹೋಗ್ತಾರೆ ಅಂತ ಅಂದ್ಕೊಂಡಿದ್ವಿ. ಅದು ಹಾರ್ಸಲ್ಲಿ ಹೋದ್ರೆ ಮಾತ್ರ ಅಂತ ಅದು ಸಿಗೋದು. ಇಷ್ಟು ದೊಡ್ಡ ಉಪಕಾರ ಮಾಡಿದಿಲ್ಲ ನೀನು, ಯಾಕೆ? ನನ್ನ ಮನಸ್ಸಿನ ಆಸೆ ನೆರವೇರು ನಿನಗೆ ಇಷ್ಟ ಇರ್ಲಿಲ್ವಾ? ಮಾತಾಡಪ್ಪ, ನಾನೇನಪ್ಪ ಅನ್ಯಾಯ ಮಾಡಿದ್ದೀನಿ. ಸೊ ಇಲ್ಲಿ ಸಿಗಲ್ಲ ಅಂತೆ. ಬಟ್ ಇಲ್ಲಿ ಸ್ಟೆಪ್ ಫಾರ್ಮಿಂಗ್ ಇದೆ ಮತ್ತು ಆ ಕಡೆ ಒಂದು ಟೆಂಪಲ್ ಇದೆಯಂತೆ. ಸೊ ಅದೆರಡನ್ನೂ ನಾವು ನೋಡ್ಕೊಂಡು ಹೋಗೋಣ. ಬಟ್ ಇಲ್ಲಿ ವ್ಯೂ ಮಾತ್ರ ಸಖತ್ತಾಗಿದೆ. ಐ ಥಿಂಕ್ ದಿಸ್ ಈಸ್ ತುಂಬ ಹೈಟಲ್ಲಿದ್ದೀವಿ ನಾವು. ಎಷ್ಟು ಹೈಟ್ ಅಂತ ಗೊತ್ತಿಲ್ಲ, ಬಟ್ ಹೈಟಲ್ಲಿದ್ದೀವಿ. ಅಲ್ಲೂ ಎಲ್ಲ ಏನೇನೋ ಪ್ಲೇಸಸ್ ಎಲ್ಲ ಇದೆ ಆ ಕಡೆ. ಸೊ ನೋಡ್ಕೊಂಡು ಹೋಗೋಣ. ನೋಡಿ ಸ್ಟೆಪ್ ಫಾರ್ಮಿಂಗ್ ತೋರಿಸ್ತೀನಿ. ಇದೇ ಸ್ಟೆಪ್ ಫಾರ್ಮಿಂಗು. ಸೊ ಇಲ್ಲಿ ರೀಜನಲ್ಲೆಲ್ಲ ನಿಮಗೆ ಫ್ಲ್ಯಾಟ್ ಲ್ಯಾಂಡ್ ಸಿಗಲ್ಲ ಅಲ್ಲ. ಸೊ ಅದಕ್ಕೋಸ್ಕರ ಈ ಥರ ಸ್ಟೆಪ್ ಫಾರ್ಮಿಂಗ್ ಅಂತ ಮಾಡ್ತಾರೆ, ಅಥವಾ ಟೆರೆಸ್ ಫಾರ್ಮಿಂಗ್ ಅಂತ ಮಾಡ್ತಾರೆ. ಸೊ ಇದರಿಂದ ಸಾಯಿಲ್ ಹಾಳಾಗೋದು ಮತ್ತು ಕಡಿಮೆ ನೀರು ತೊಗೊಳತ್ತಿದು. ಯಾಕಂದರೆ ಅಲ್ಲಿ ನೀವು ನೀರು ಒಂದು ಕಡೆ ಮೇಲಕ್ಕೆ ಹಾಕಿದ್ರೆ ಅದೇ ನೀರೇ ಹರ್ಕೊಂಡು ಬೇರೆದೆಲ್ಲದಕ್ಕೂ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಸೊ ಇದನ್ನು ಸ್ಟೆಪ್ ಫಾರ್ಮಿಂಗ್ ಅಂತ ಹೇಳ್ತಾರೆ. ನೋಡಿ ಇಲ್ಲಿದೆ ನೋಡಿ ಸ್ಟೆಪ್ ಫಾರ್ಮಿಂಗ್. ಇಲ್ಲೂ ಇದೆ. ಇದೆಲ್ಲ ಫುಲ್ ಇಲ್ಲೆಲ್ಲ ಜಾಸ್ತಿ ಇಲ್ಲಿ ರೀಜನ್ಸಲ್ಲೆಲ್ಲ ನೀವು ನೋಡಿರ್ಬೋದು. ನಮ್ಮ ಚಿಕ್ಕಮಂಗ್ಳೂರು ಟಿ ಎಸ್ಟೇಟು, ಮಡಿಕೇರಿ ಆ ಕಡೆ ಎಲ್ಲ ಜಾಸ್ತಿ ಇದನ್ನೇ ಮಾಡೋದವರು, ಸ್ಟೆಪ್ ಫಾರ್ಮಿಂಗೇ ಮಾಡೋದು. ನೋಡಿ ಇಲ್ಲಿ ಮೀಟಿಯಾರಲಾಜಿಕಲ್ ಡಿಪಾರ್ಟ್ಮೆಂಟ್ ಅವ್ರದ್ದು ಆಟೋಮೆಟಿಕ್ ರೈನ್ ಗೇಜ್ ಸ್ಟೇಷನ್ ಇದೆ. ಸೊ ಈ ಎಕ್ವಿಪ್ಮೆಂಟ್ ಬಂದುಬಿಟ್ಟು ಯಾವಾಗ ಮಳೆ ಬರುತ್ತೆ ಅಂತ ಅದು ಊಹಿಸಿ ನಮಗೆ ಡೇಟಾ ಕೊಡುತ್ತೆ. ಸೊ ಇದರಿಂದನೇ ಇಂಥ ಟೈಮಲ್ಲಿ ಮಳೆ ಬರುತ್ತೆ ಅಂತ ಹೇಳ್ತಾರೆ ನೋಡಿ. ಸೊ ಇದರಿಂದನೇ ಹೇಳೋಕ್ಕಾಗೋದು. ಈ ಥರದ್ದು ಎಲ್ಲ ಕಡೆ ಇನ್ಸ್ಟಾಲ್ ಮಾಡಿರ್ತಾರೆ, ನೋಡ್ಬೋದು. ಇದು ಸೋಲಾರಿಂದ ಓಡ್ತಾ ಇದೆ. ಏನು ಮೇಂಟೈನ್ ಮಾಡಿಲ್ಲ, ಏನೋ ಒಂದು ಹೊಂಡ ಥರ ಇದೆ ಅಷ್ಟೇ. ಇಲ್ಲೇನು ಜಾಸ್ತಿ ಏನಿಲ್ಲ.
ಸ್ವಲ್ಪ ಸ್ಕ್ಯಾಮೇ. ಮೋಸ್ಟ್ಲಿ ನಾವು ಹಾರ್ಸಲ್ಲಿ ಹೋಗಿದ್ದಿದ್ರೆ ಇನ್ನೂ ಜಾಸ್ತಿ ನೋಡ್ತಿದ್ವಿ ಅಂತ ಅನಿಸುತ್ತೆ. ಸೊ ಬಟ್ ಸ್ವಲ್ಪ ಸ್ಕ್ಯಾಮ್ ಆಗಿದೆ ನಮಗೆ. ನೀವು ನೆಕ್ಸ್ಟ್ ಟೈಮ್ ನೀವೇನಾದರೂ ಬಂದರೆ ಹಾರ್ಸ್ನೇ ತೊಗೊಳ್ಳಿ. ನಾವು ಹಾರ್ಸ್ ಏನು ಪ್ರಿಫರ್ ಮಾಡಿಲ್ಲ ಅಂದರೆ ಫಸ್ಟೇ ನಮಗೆ ಹುಷಾರಿಲ್ಲ, ಅದರಲ್ಲಿ ಬೇರೆ ಮೈಕೈ ನೋವು ಎಲ್ಲ ಬಂದುಬಿಡುತ್ತೆ ಹಾರ್ಸಲ್ಲಿ ಹೋದರೆ. ಅದಕ್ಕೋಸ್ಕರ ಹಾರ್ಸ್ ಪ್ರಿಫರ್ ಮಾಡಲಿಲ್ಲ. ಬಟ್ ಸ್ಟಿಲ್ ಏನೋ ಚೆನ್ನಾಗಿದೆ, ಎಂಜಾಯ್ ಮಾಡಿದ್ವಿ. ಮುಂದೆ ಅಲ್ಲಿ ಟೆಂಪಲ್ ಇದೆ, ಟೆಂಪಲ್ ನೋಡೋಣ. ಟೆಂಪಲ್ಗೆ ಹೋಗ್ತಾಯಿದ್ದೀವಿ. ಸೊ ಸ್ವಲ್ಪ ಹತ್ತಬೇಕು. ಏನು ಟೆಂಪಲ್ ಅಂತಲೂ ಗೊತ್ತಿಲ್ಲ ನಮಗೆ. ಏನು ಟೆಂಪಲು? ಓ ಕಾಳಿಕಾಂಬ ಟೆಂಪಲ್ಲಾ? ಓಕೆ. ಆ್ಯಕ್ಚುಲಿ ಶಿಮ್ಲಾಗೆ ಏನಕ್ಕೆ ಶಿಮ್ಲಾ ಹೆಸರು ಬಂತು ಅನ್ನೋದಕ್ಕೆ ತುಂಬ ಕಥೆಗಳಿದೆ. ಶಿಮ್ಲಾ ಬಂದುಬಿಟ್ಟು ಡಿರೈವ್ ಆಗಿರೋದು ವರ್ಡು ಶ್ಯಾಮಾಲಯ ಅಂತ ಒಂದು ಬಿಲ್ಡಿಂಗ್ ಇತ್ತಂತೆ, ಅಂದರೆ ಮನೆ ಇತ್ತಂತೆ ಒಬ್ಬ ಫಕೀರಂದು. ಅದು ಬಂದುಬಿಟ್ಟು ಬ್ಲೂ ಕಲರ್ ಬಿಲ್ಡಿಂಗ್ ಅಂತೆ. ಸೊ ಆದ್ದರಿಂದ ಅದು ಶ್ಯಾಮಾಲಯದಿಂದ ಶಿಮ್ಲಾ ಆಗಿದೆ ಅಂತ ಒಂದು ಕಡೆ ಇದೆ. ಇನ್ನೊಂದು ಕಡೆ ಶ್ಯಾಮಲಾ ದೇವಿ ಅಂದರೆ ಕಾಳಿದೇವಿ. ನೀವು ಕಾಳಿದೇವಿ ನೋಡಿರ್ಬೋದು, ಬ್ಲೂ ಕಲರ್ ಇರ್ತಾರೆ ಅವರು. ಸೊ ಅಲ್ಲಿ ಅವರು ಇಲ್ಲಿ ನೆಲೆಸಿದ್ರು ಅನ್ನೋ ಒಂದು ಅವರು ಇಲ್ಲಿ ನೆಲೆಸಿದ್ರು ಅಂತ ಒಂದು ನಂಬಿಕೆ ಇರೋದ್ರಿಂದ ಅದು ಕೂಡ ಅದರಿಂದ ಶಿಮ್ಲಾ ಆಗಿದೆ ಅಂತಲೂ ಹೇಳ್ತಾರೆ. ಸೊ ಎರಡೂ ಕಡೆ ನಿಜ ಇರ್ಬೋದು, ಬಟ್ ಶಿಮ್ಲಾ ಹೆಸರು ಬಂದಿರೋದು ಶ್ಯಾಮಲಾಯಿಂದ. ಶ್ಯಾಮಲಾ ಅಂದರೆ ಬ್ಲೂ. ಶ್ಯಾಮಾಲಯನೂ ಆಗಿರ್ಬೋದು, ಶ್ಯಾಮಲಾ ದೇವಿಯಿಂದನಾದರೂ ಬಂದಿರ್ಬೋದು. ಡಿಫ್ರೆಂಟ್ ಸ್ಟೋರೀಸ್ ಇದೆ, ಯಾವ್ದು ಕರೆಕ್ಟು ಅಂತ ಗೊತ್ತಿಲ್ಲ. ಬನ್ನಿ ಹೋಗಿ ನೋಡೋಣ. ಕಾಳಿಕಾ ದೇವಿದು ಆಶೀರ್ವಾದ ತೊಗೊಳ್ಳೋಣ. ನಿಮಗೆ ಹಿಂದೆ ಕಾಣಿಸ್ತಾ ಇರೋದೇ ಕಾಳಿಕಾದೇವಿ ಟೆಂಪಲ್ಲು. ಅರ್ಚನಾ ಬರಲಿ, ಒಳಗಡೆ ಹೋಗೋಣ, ಒಟ್ಟಿಗೆ ಹೋಗ್ತೀವಿ. ಒಟ್ಟಿಗೆ ಹೋಗಿ ದೇವಿ ಆಶೀರ್ವಾದ ತೊಗೊಳ್ಳೋಣ. ಬಟ್ ಇನ್ನೂ ಮೇಲ್ ಬಂದಿರೋದ್ರಿಂದ ವ್ಯೂ ಇನ್ನೂ ಸಕ್ಕತ್ತಾಗಿದೆ. ಅರ್ಚನಾ ಬರೋ ತನಕ ಆ ವ್ಯೂ ಎಂಜಾಯ್ ಮಾಡಿ. ಒಳಗಡೆ ಅಲೋ ಮಾಡಿದ್ರೆ ಫೋಟೋಗ್ರಫಿ ತೆಗಿಯೋಕ್ಕೆ, ವಿಡಿಯೋ ತೆಗಿಯೋಕ್ಕೆ, ಅದನ್ನು ಕೂಡ ಖಂಡಿತ ತೋರಿಸ್ತೀನಿ. ಅಲ್ಲಿ ತನಕ ಎಂಜಾಯ್. ಇಲ್ಲಿಂದ ಇಷ್ಟು ಮೇಲೆ ಬಂದಿದ್ದೀವಿ ನಾವು ಹತ್ಕೊಂಡು. ಸ್ವಲ್ಪ ಸುಸ್ತಾಯಿತು, ಬಟ್ ಇಟ್ ವಾಸ್ ವರ್ತ್ ಇಟ್. ಹೆಂಗಿದ್ರು ಈಗ ಅರ್ಚನಾ ಬಂದಿರ್ತಾಳೆ ಅನಿಸುತ್ತೆ. ಹೋಗ್ಬಿಟ್ಟು ಕಾಳಿದೇವಿದು ಆಶೀರ್ವಾದ ತೊಗೊಂಡು ಬರೋಣ ನಾವು. ಲೆಟ್ಸ್ ಗೋ. ಭೋಲೆನಾಥ್. ಓಂ ನಮಃ ಶಿವಾಯ. ಇಲ್ಲಿ ನೋಡಿ, ಮೊಟ್ಟೆ ಬೇಯಿಸ್ತಾ ಇದ್ದಾರೆ. ಸೌದೆ ಒಲೆ ಇದು, ಅದರಲ್ಲಿ ಬೇಯಿಸ್ತಾ ಇರೋದು. ಎಷ್ಟು ಚೆನ್ನಾಗಿದೆ. ಆಲ್ಮೋಸ್ಟ್ ಆಯಿತು. ಅಲ್ಲಿ ಫಾಗು ಟಾಪ್ ಅಂತ ನಾವು ಹೋಗಿದ್ದಿದ್ದು. ಕುಫ್ರಿಯಿಂದ ಫಾಗು ಟಾಪ್ಗೆ ಹೋಗಿದ್ವಿ. ಅಲ್ಲೆಲ್ಲ ಮುಗಿಸ್ಕೊಂಡು ನಮ್ಮನ್ನು ವಾಪಸ್ ನಾವೆಲ್ಲ ಹತ್ತಿದ್ವು, ಅಲ್ಲಿಗೆ ಡ್ರಾಪ್ ಮಾಡಿದ್ರು. ಅಲ್ಲಿಂದ ಈಗ ನಾವು ಇಲ್ಲೊಂದು ನ್ಯಾಷನಲ್ ಪಾರ್ಕ್ ಅಥವಾ ನೇಚರ್ ಪಾರ್ಕ್ ಇದೆ, ಹಿಮಾಲಯನ್ ನೇಚರ್ ಪಾರ್ಕ್ ಅಂತ. ಝೂ, ಅದು ಚಿಕ್ಕದೊಂದು ಝೂ ಅಂತೆ. ಲೆಪರ್ಡ್ ಇದೆಯಂತೆ, ಅದಕ್ಕೋಸ್ಕರ ಹೋಗ್ತಾಯಿದ್ದೆ ನಾನು ಅಷ್ಟೇ, ನೋಡೋಣ ಅಂತ. ಬೇರೆ ಏನೂ ಅಷ್ಟೊಂದೇನು ಇಂಟ್ರೆಸ್ಟಿಂಗ್ ಅನಿಸಲ್ಲ ನನಗೆ. ಲೆಪರ್ಡ್ ತುಂಬ ಇಷ್ಟ. ಸೊ ಅದಕ್ಕೋಸ್ಕರ ಹೋಗಿ ನೋಡ್ಬಿಟ್ಟು ಬರೋಣ ಅಂತ. ಇಲ್ಲಿ ಐ ಥಿಂಕ್ 50 ರೂಪೀಸ್ ಎಂಟ್ರಿ ಫೀಸ್ ಅನಿಸುತ್ತೆ. ಹೊರಗಡೆ ಹೋದಾದ್ಮೇಲೆ ಹೇಳ್ತೀನಿ ಎಷ್ಟು ಎಂಟ್ರಿ ಫೀಸು ಏನು ಅಂತ. ಅಲ್ಲಿದೆ ನೋಡಿ, ಅಡಲ್ಟ್ 50 ರೂಪೀಸ್, ಕ್ಯಾಮ್ರಾ 50 ರೂಪೀಸ್. ಗೈಸ್, ಲೆಪರ್ಡ್ ಹೇಗೆ ಮಾಗಿದೆ ನೋಡಿ. ಬಾಲ ನೋಡಿ ಅದ್ರದ್ದು ಎಷ್ಟು ಉದ್ದ ಇದೆ. ವೆರಿ ನೈಸ್. ಬರ್ತಾನೆ ತೋರಿಸ್ಬಿಟ್ರು. ಇನ್ನು ಎಕ್ಸೈಟ್ಮೆಂಟೇ ಏನಕ್ಕೆ ಮಲಗಿದೆ, ಎದಳ್ಸು ಎಬ್ಬಿಸು ಅಂತ ಪಕ್ಕದಲ್ಲಿ.
ನಾವು ಮನುಷ್ಯ ಮಲಗಿದಾಗ ಎದ್ರೆ ಎಬ್ಬಿಸಿದ್ರೆ ಹೆಂಗೆ ಸಿಟ್ಟು ಬರುತ್ತೆ ಅದಕ್ಕೆ ಬರಲ್ವಾ ಮಾಡಿ ಇಟ್ಬಿಟ್ಟಿರ್ತಾರೆ ಚೆನ್ನಾಗಿ ಹಲ್ಗಳೆಲ್ಲ ತೆಗ್ದ್ಬಿಟ್ಟು ಪಾಪ ಅದಕ್ಕೆ ಇಂಜೆಕ್ಷನ್ಗಳು ಕೊಟ್ಟು ಡ್ರಗ್ಸ್ ಕೊಟ್ಟು ಫುಲ್ ಕ್ಲೀನಾಗಿ ಮಲಗಿಸಿರ್ತಾರೆ ಪಾಪ ಎಲ್ಲಿ ಎದ್ದೇಳುತ್ತೆ ಇವಾಗ ಅದು ನೋಡೋದು ಅಲ್ಲ ಬಾಲು ನೋಡು ಹೆಂಗಿದೆ ಸ್ಕ್ಯಾರಿ. ಮುಂದೆ ನೋಡೋಣ ಇನ್ನು ಏನೇನು ಸಿಗುತ್ತೆ ಅಂತ. I am Sheru ante. I am Sheru. When I was a month old, I was caught in a forest fire at Summerhill. ರೆಸ್ಕ್ಯೂ ಮಾಡಿ ತೊಗೊಂಬಂದಿರೋದು ಇದನ್ನು. ಅರ್ಚನಾ ಇವಾಗ ತೋರಿಸಲ್ಲ ನೋಡಿ, ಅಲ್ಲಿ ಎದ್ದಿದ್ದು ಹೆಂಗೆ ನೋಡ್ತಾಯಿದೆ ನೋಡಿ. ನನ್ನ ಮಕ್ಕಳ ಆಚೆ ನಿಂತ್ಕೊಂಡು ಮಜಾ ತೊಗೊತಾ ಇದ್ದೀರಾ, ಬಿಟ್ಟು ನೋಡಿ ನಾನು ಇದು ಮಲಗಿಬಿಟ್ಟಿದೆ. ಅದು ಒಂದೇ ಇದ್ದರೆ ಇದು ಮಲಗಿದೆ, ಅದು ಬೇರೆ. ಭಯ್ಯಾ ಭಯ್ಯಾ उधर देखो, एक और जाकर जगह है कहाँ है ना, उधर देखो दूर. ओ बेटा हो रहा ಈ ಮರಗಳು ತುಂಬ ಸಿಗುತ್ತೆ ಈ ಕಡೆ. ಇದರಿಂದನೇ ಸಿಡಾರ್ ಮಾಡೋದು, ಆ್ಯಪಲ್ ಸಿಡಾರ್ ವಿನಿಗರು ಎಲ್ಲ ಕೇಳಿರ್ತೀರಲ್ಲ ನೀವು, ಕುಡಿತಾರಲ್ಲ ಸಣ್ಣ ಆಗೋಕ್ಕೆ ಡಯೆಟ್ಗೆ ಎಲ್ಲ. ಸೊ ಆ ಮರದಿಂದನೇ ಅದನ್ನು ಕೂಡ ಮಾಡೋದು ಸಿಡಾರ್ನ. ಇದು ನೋಡಿ ವಲ್ಚರ್, ಹಿಮಾಲಯನ್ ಗ್ರಿಫಿನ್ ಅಂತೆ ಇದು. ನೋಡಿ ನಾವು ವಲ್ಚರ್ ಅನ್ಕೊತೀವಿ, ಬಟ್ ಇದು ಬ್ರೀಡೇ ಬೇರೆ, ಹಿಮಾಲಯನ್ ಗ್ರಿಫಿನ್ ಅಂತ. ವಲ್ಚರಲ್ಲಿ ಬೇರೆ ಬ್ರೀಡ್, ಹಿಮಾಲಯನ್ ಇದು. ಎಷ್ಟು ದಪ್ಪ ಇದೆ ನೋಡಿ, ಎಷ್ಟು ಉದ್ದ ಇದೆ ಯಪ್ಪ. ಇಲ್ಲಿ ರೇರ್ ಕೋಳಿಗಳ ಇದಿದೆ, ಫುಲ್ ಸಂಘನೇ ಇದೆ ಇಲ್ಲಿ. ಬರೀ ಇದು ಹಿಮಾಲಯಸಲ್ಲಿ ಮಾತ್ರ ಸಿಗೋದಂತೆ. ಹೆಂಗೆ ಓಡೋಗ್ತದೆ ನೋಡಿ ಗೈಸ್, ಅದು ಎಷ್ಟು ಕಲರ್ಫುಲ್ ಆಗಿದೆ ನೋಡಿ ಇದು. ಬಾರೋ ಈ ಕಡೆ ಬಾರೋ ನೋಡಿ, ಅಲ್ಲಿ ಎಷ್ಟು ಕಲರ್ಸ್ ಇದೆ. ಸಿಕ್ಕಾಪಟ್ಟೆ ಕಲರ್ಸ್ ಇದೆ ಅದಕ್ಕೆ ನೋಡಿ ಫ್ರೆಂಡ್ಸ್. ವಾವ್, ಸಕ್ಕತ್ತಾಗಿದೆ ಮಾತ್ರ ಅದಂತೂ ನೋಡಿ. ಪೋಸ್ ಕೊಡ್ತಾ ಇದೆ ಈಗ. ನೀನು ನಾಳೆ ತಗೋ ಬಾ ನಿನ್ನ ಏನು. ಏಯ್ ಲೋ ಹಂಗಲ್ಲು ಬರ್ತಾ ರೆಡ್ ಕಲರ್ ಕಣ್ಣಿದೆ ಇದಕ್ಕೆ, ಕಣ್ಸುತ್ತಾ ರೆಡ್ ಇದೆ. ಹುಂಜ, ಅದೇ ಅದು ಕಾಡುಂಜ. ಕಾಡುಂಜ ನೋಡಿ ಗೈಸ್. ನಾರ್ಮಲ್ ಹುಂಜ ಹತ್ರ ಹೆಂಗಿರುತ್ತೆ ಹಂಗೆ ಇರುತ್ತೆ ಸೇಮ್. ಇಲ್ಲಮ್ಮ, ಅದು ಬೇರೆ ಥರ ಇರುತ್ತೆ. ಉದ್ದ ಇರುತ್ತೆ ಕಾಡುಂಜ. ಉದ್ದ ಇರುತ್ತೆ. ಇನ್ನು ಜಂಗಲ್ ಫಾಲ್ ಇದು, ರೈಟ್ ಜಂಗಲ್ ಫಾಲ್. ಇಲ್ಲಿ ಮೇಲೆ ಕೂತ್ಕೊಂಡಿದೆ ನೋಡಿ ಫ್ರೆಂಡ್ಸ್. ಫೋಕಸ್ ಆಗ್ತಾಯಿಲ್ಲ ಬಟ್ ಮೋನಲ್ ಅಂತ ಅದು ಹುಡುಗಿ ಹೆಸರು ಇದ್ದಂಗಿದೆ ನೋಡಿ ಫ್ರೆಂಡ್ಸ್. ಹಂಗೆ ಇದೆ ಅದು, ಫುಲ್ ಬ್ಯೂಟಿಫುಲ್ ಆಗಿ ನೋಡಿ. ಅಲ್ಲಿ ಕೂತ್ಕೊಂಡಿದೆ ಮೇಲೆ ಗೈಸ್. ಕರಡಿ ಎಷ್ಟು ದೊಡ್ಡದಿದೆ ನೋಡಿ. ಜಾನಿ ಆ್ಯಂಡ್ ಮಂಕೋ ಇನ್ನೊಂದು ಇರಬೇಕಲ್ಲ. ಅದ್ರ ಉಗ್ರು ನೋಡಿ ಎಷ್ಟು ಉದ್ದ ಇದೆ. ಬಂತು ನೀರಿಗೆ ಇಳಿತದೆ, ನೀರಿಗೆ ಇಳಿತದೆ ಫ್ರೆಂಡ್ಸ್. ಬಂತು ಎಸ್ಕೇಪ್ ಆಗ್ಬಿಟ್ಟಿತ್ತಂತೆ. ಹೌದಾ? ಅಲ್ಲಿ ಬರ್ತಿದ್ದಾರೆ ನೋಡು, 2012 ಮತ್ತೆ ರೆಸ್ಕ್ಯೂ ಮಾಡಿದಂಥದ್ದು. ನೀರು ಕುಡಿತಾ ಇದೆ, ಎಸ್ಕೇಪ್ ಆಗ್ಬಿಟ್ಟಿತ್ತಂತೆ ಇದು. ಇನ್ನೇನು ಮತ್ತೆ ಹಿಂಗೆ ಕೂಡ ಹಾಕಿದ್ರೆ ಪಾಪ ಅದಕ್ಕೆ. ಕತೆ. Our brown bears, Johnny and Manko, were born in the zoo. They can be often seen playfully attacking each other. ಫುಲ್ ಆಟ ಆಡ್ತಾ ಇದೆ, ಸ್ನಾನ ಮಾಡ್ಕೊತಾ ಇದೆ ಅದು. ಆಯಿತು, ಬಿಸಿಲಾಯಿತು, ಕ್ಲೀನಾಗಿ ತಣ್ಣಗೆ ಮಾಡಿಕೊಂಡು ಇವಾಗ ಹೋಗುತ್ತೆ. ಮಜಾ ಕೊಡ್ತಾ ಇದೆ ನಮಗೆ. ಇನ್ನೊಂದು ಬೇರ್ ಬರ್ತಾ ಇದೆ ನೋಡಿ ಅಲ್ಲಿ ನೋಡಿ, ಎಷ್ಟು ಸಕ್ಕತ್ತಾಗಿದೆ, ಫುಲ್ ಕಲರ್ಫುಲ್ ಆಗಿದೆ. ஆடு போல இருக்கு.
ಸ್ವಲ್ಪ ಆಕ್ಟಿವ್ ಓಡಾಡ್ತಾ ಇದೆ. ಎಷ್ಟು ದೊಡ್ಡ ಜಾಗ ಮಾಡ್ಯಾರ ನೋಡಿ ಅದಕ್ಕೆ. ಪರವಾಗಿಲ್ಲ ನೋಡಿ ಹೆಂಗೆ ನೋಡ್ತಾರೆ ನೋಡಿ. ನನ್ನ ಮಕ್ಕಳ ನನ್ನ ವೀಡಿಯೋ ತೊಗೊತಾ ಇದ್ದೀರ. ಆಚೆ ಬಿಟ್ಟು ನೋಡಿ ತೋರಿಸ್ತೀನಿ ಅಂತ ಇದ್ದಾರೆ. ಹೆಂಗಿದೆ ಶೆರು What's up, bro? ಏನೋ ಕಾಡು ಮೇಕೆ ಥರ ಇದೆ. ಏನು ಅಂತ ನೋಡೋಣ. ಆ ಕಡೆ ಬರ್ತಿದ್ದಾರೆ ಅಂತೆ. ಬಿಟ್ಟು ನೋಡೋಣ ಅದೇನು ಅಂತ. ಹಿಮಾಲಯನ್ ಗೋರಲ್ ಅಂತ ಅದು. ಅಲ್ಲಿ ನೋಡಿದ್ದು ನಾವು. ಹೆಂಗಿದೆ ನೋಡಿ. ಇಲ್ಲಿ ಮೇಲೇನೋ ಇದೆ. ಹಿಮಾಲಯನ್ ತಾರ್ ಏನೋ ಇದೆಯಂತೆ. ಬಟ್ ನಮಗೆ ಕಾಣಿಸ್ತಿಲ್ಲ ಇದು. ಎಲ್ಲೆಲ್ಲೋ ಓಡಾಡ್ಬಿಡುತ್ತೆ. ಅಲ್ಲಿ ನೋಡಿ ಗುದ್ದಿ ತೂತ್ ಮಾಡಿಬಿಟ್ಟಿದೆ ಅದು. ಗುದ್ದಿ ತೂತ್ ಮಾಡಿಬಿಟ್ಟಿದೆ ಅದು. ಹೊಸ ಮಂಚ. ಹಲೋ ಸಾಂಬಾರು ಇಡ್ಲಿಗೆ ಹಾಕೊಂತೀವಲ್ಲ ಅದಲ್ಲ ಇದು ನೋಡಿ ಹೆಂಗಿದೆ. ಹೊಸ ಬ್ರೋ ಆಲ್ ಗುಡ್. ಏನ್ ಮಮ್ಮ ಚೆನ್ನಾಗಿದ್ಯಾ? ಅಕ್ಕ ಚೆನ್ನಾಗಿದ್ದಾಳ? ಇಷ್ಟು ಕೊಂಬ. ಹಲೋ ಅಲ್ಲಾಡ್ತಾನೆ ಇಲ್ಲ ಅದು. ಹೊಸ ಬ್ರೋ ಸಾಂಬಾರ್ದು ಸಾಲ ಇದೆ ನೋಡಿ. ಫುಲ್ ಗುಂಪೆ ಇಟ್ಕೊಂಡ್ರೆ ಎಷ್ಟು ಹುಲ್ಲಾಕಿದ್ದಾರೆ ಅದಕ್ಕೆ. ಎಲ್ಲ ಮೇಯ್ತಾವೆ. ನಾಯ್ಸ್ ಬ್ರೋ. ಸಿ ಯು ಗೈಸ್. ಮಸ್ಕ್ ಡೇರ್ ಅಂತ ಗೈಸ್. ಎಲನ್ ಮಸ್ಕ್ ಅವ್ರದ್ದು ಇವ್ರದ್ದು ಎಲನ್ ಮಸ್ಕ್ ಹಾಕಿರೋದಿದ್ದು. ಮಸ್ಟ್ ಇಯರು ಹೆಂಗೆ ಕೂತ್ಕೊಂಡೈತೆ ನೋಡಿ ಸೈಲೆಂಟಾಗಿ. ಗೊತ್ತೇ ಆಗಲ್ಲ. ಇದು ಸಾಂಬಾರು ಚಿಕ್ಕದು. ಹೊಸ ಬ್ರೋ ಚಿಕ್ಕ ಸಾಂಬಾರು ನೋಡಿ ಗೈಸ್. ಮಾರ್ಕಿಂಗ ಇದು ಇಲ್ಲ ಇದೇ ಥರದ್ದು ಅಲ್ಲಿ ಇತ್ತಲ್ಲಮ್ಮ ಸಾಂಬಾರ್ ಹತ್ರ ಚಿಕ್ಕ ಪಾಪ ಒಂದು ಕೊಂಬು ಕಟ್ಟಾಗಿ ಹೋಗಿದೆ. ಟೇಸ್ಟ್ ಆಗ್ತಾ ಇದೆಯಾ? ಓ ಮೈ ಗಾಡ್. ಬಟ್ ವೈಲ್ಡ್ ಅನಿಮಲ್ಗೆ ಏನು ಫೀಡ್ ಮಾಡಬಾರ್ದು ಅಂತ ಹೇಳಿದ್ದಾರೆ. ಲೈಟಾಗಿ ಹೊಟ್ಟೆ ಹಶ್ವಾಗ್ತಾಯಿದೆ ಅಷ್ಟೇ. ಇಷ್ಟೇ ಝೂ. ಲೆಪರ್ಡೇ ಮೈನ್ ಅಟ್ರಾಕ್ಷನ್. ಲೆಪರ್ಡ್ ಮತ್ತು ಬ್ಲ್ಯಾಕ್ ಬೇರು ಬ್ರೌನ್ ಬೇರ್ ಎರಡೂ ಮೈನ್ ಅಟ್ರಾಕ್ಷನು. ಬೇರೆದೆಲ್ಲ ಬರ್ಡ್ಸ್ ಅದು ಇದೆ. ಎಂಜಾಯ್ ಮಾಡಿದ್ರಿ ಅಂತ ಅಂದ್ಕೊತೀನಿ. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಮುಂದೆ ನೋಡೋಣ. ಶಿಮ್ಲಾನಲ್ಲಿ ಇನ್ನೂ ನೋಡೋ ಪ್ಲೇಸಸ್ ತುಂಬ ಇದೆ ಅಂತ ಡ್ರೈವರ್ ಹೇಳಿದ್ರು. ನೆಕ್ಸ್ಟ್ ಎಲ್ಲಿಗೆ ಹೋಗ್ತೀವಿ ಏನು ಎತ್ತ ಅಂತ ಕಾಯ್ತಾಯಿರಿ. ಲೆಟ್ಸ್ ಗೋ.